ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸತ್ಯ ಘಟನೆಯನ್ನು ಆಧರಿಸಿದ ಒಂದು ಸಂಚಿಕೆಯನ್ನು ಹಲವಾರು ದಿನಗಳಿಂದ ಮಾಡಬೇಕನ್ನುವಂಥ ಒಂದು ವಿಚಾರದಲ್ಲಿ ಇದ್ದರೂ ಕೂಡ ಇವತ್ತು ನನಗೆ ಈ ಒಂದು ಸಂಚಿಕೆಯನ್ನು ಮಾಡಲೇಬೇಕು, ನನ್ನ ಕನ್ನಡಿಗ ಚಾನಲ್ ವೀಕ್ಷಕರಿಗೆ ಇದನ್ನು ತಿಳಿಪಡಿಸಲೇಬೇಕು ಅನ್ನುವಂಥ ಒಂದು ಮಹದಾಶೆಯಿಂದ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಕನ್ನಡಿಗ ಚಾನಲ್ ವೈಟಿ ಯಾವಾಗಲೂ ಕೂಡ ಒಳ್ಳೆಯ ಸತ್ಯ ಸಂಗತಿಗಳನ್ನು ಆಧರಿಸಿದ ಘಟನೆಗಳನ್ನು ನನ್ನ ಚಾನಲ್ ವೀಕ್ಷಕರಿಗಾಗಿ ಹೇಳೋದು ನನ್ನ ವಾಡಿಕೆ. ಹೀಗಿರುವಾಗ ಈ ಘಟನೆಯೂ ಕೂಡ ಅತಿ ಅಮೋಘವಾದದ್ದು ಹಾಗೂ ಅತ್ಯಾಕರ್ಷಕವಾದದ್ದು ಮತ್ತು ಸತ್ಯವಾದಂಥ ಘಟನೆಗಳನ್ನು ಆಧರಿಸಿದ ಒಂದು ಸಂಚಿಕೆಯಂತೆಯೇ ನಾನು ಭಾವಿಸ್ತೀನಿ. ಹೀಗಿರುವಾಗ ಈ ಘಟನೆ ನಿಜಕ್ಕೂ ಕೂಡ ಪುನರ್ಜನ್ಮ ಅನ್ನುವುದು ಇದೆಯಾ, ಹಾಗೂ ಆತ್ಮಗಳು ಇನ್ನೂ ಕೂಡ ಅವಕ್ಕೆ ಸಾವು ಇಲ್ಲವೇ, ಮನುಷ್ಯನ ಶರೀರ ನಾಶವಾದರೂ ಕೂಡ ಮನುಷ್ಯನಲ್ಲಿ ಇರತಕ್ಕಂಥ ಆತ್ಮಗಳಿಗೆ ಸಾವು ಇಲ್ಲವೇ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಕಾಣೋದು ಸ್ವಾಭಾವಿಕ. ಹೀಗಿರುವಾಗ ಇದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಹುಟ್ಟಿಸುವಂಥ ಒಂದು ಸತ್ಯ ಘಟನೆ ಆದರೂ ಕೂಡ ಈ ಒಂದು ಘಟನೆಯಿಂದ ನಾವು ಕಲಿಯಬೇಕಾದಂಥ ಪಾಠಗಳೇನು, ಪಾಠಗಳ ಒಂದು ಮುಖಾಂತರ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರ್ತಂಥ ಒಳ್ಳೆಯ ವಿಚಾರಗಳೇನು ಅನ್ನೋದನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಈ ಸತ್ಯವಾದ ಘಟನೆ ನಿಜಕ್ಕೂ ಕೂಡ ಉತ್ತರ ಪ್ರದೇಶದ ಪಿಲಿಭಿತ್ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಪಿಲಿಭಿತ್ ಜಿಲ್ಲೆಯ ಪಿಲಿಭಿತ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯವಾದ ಘಟನೆ. ಈ ಘಟನೆ ಏನೆಂದರೆ 1994ರ ಒಂದು ಇಳಿ ಸಂಜೆ ಸಾಯಂಕಾಲ ಆ ವ್ಯಕ್ತಿ ಒಂದು ಬಾಟಲನ್ನು ತೆಗೆದುಕೊಂಡು ಆ ಬಾಟಲ್ನಲ್ಲಿ ಇರ್ತಕ್ಕಂಥ ಮದ್ಯವನ್ನು ಸೇವಿಸ್ತಾ ಬೆಟ್ಟದ ಸಾಲುಗಳಲ್ಲಿ ಇರ್ತಕ್ಕಂಥ ಒಂದು ಮನೆಯ ಮುಂದೆ ನಿಂತು ಕುಡಿತಿರ್ತಾನೆ. ಹಾಗೂ ಆ ಮನೆಯನ್ನು ಪ್ರವೇಶ ಮಾಡಬೇಕು ಅನ್ನುವ ಅಷ್ಟರಲ್ಲಿ ಆ ಮನೆಯ ಒಳಗಡೆಯಿಂದ ಒಬ್ಬ ಹೆಂಗಸು ಬಂದು ಅವನನ್ನು ತಡೆದು ಅವನ ಕೈಲಿದ್ದ ಬಾಟಲನ್ನು ಕಿತ್ತೆಸೆದು ಒಗೆಯುತ್ತಾಳೆ. ಆ ಒಗೆದಾಗ ಆ ಬಾಟಲ್ನಲ್ಲಿ ಇದ್ದಂಥ ಮದ್ಯವು ಕೂಡ ಮಣ್ಣು ಪಾಲು ಆಗ್ತೈತಿ. ಹಾಗಿರುವಾಗ ಆ ಒಂದು ಮಹಿಳೆಯನ್ನು ನೋಡಿರ್ತಕ್ಕಂಥ ಈ ವ್ಯಕ್ತಿ ಅವಳನ್ನೇ ದಿಟ್ಟಿಸಿ ನೋಡ್ತಾ ಅವಳ ಜೊತೆಗೆ ಮತ್ತೆ ಅವನು ಒಳಗೆ ಹೋಲಿಕೆ ಪ್ರಾರಂಭ ಮಾಡ್ತಾನೆ. ಆದರೂ ಕೂಡ ಅವನನ್ನು ಧೈರ್ಯ ತಂದುಕೊಂಡಂಥ ಆ ಹೆಂಗಸು ತಡೆದು, ಹಿಂದಿನ ಜನ್ಮದಲ್ಲಿ ನೀವು ಎಲ್ಲವನ್ನು ಸರ್ವಸ್ವವನ್ನು ಕಳೆದುಕೊಂಡು ನಿಮ್ಮಷ್ಟಕ್ಕೆ ನೀವು ಹಾಳಾಗಿದ್ದೀರಿ, ಮತ್ತು ಈ ಒಂದು ಜನ್ಮದಲ್ಲಿಯೂ ಕೂಡ ನೀವು ಅದನ್ನು ಬಯಸ್ತೀರಾ ಅಂತೇಳಿ ಕೇಳ್ತಾಳೆ. ಆಗ ಆ ಸಮಯದಲ್ಲಿ ಅವನಿಗೆ ವಿಚಿತ್ರವೆನಿಸಿದರೂ ಕೂಡ ಅದು ಮತ್ತೆ ಅವನಿಗೆ ಹಲವಾರು ರೀತಿಯಿಂದ ವಿಚಾರಣೆ ಮಾಡಲಿಕ್ಕಾಗಿ ಅದು ಸತ್ಯವಾದಂಥ ಮಾತು ಅನ್ನೋದು ಕೂಡ ಅವನಿಗೆ ನೆನಪು ಆಗಲಿಕ್ಕೆ ಪ್ರಾರಂಭವಾಗ್ತವೆ. ಹೀಗಿರುವಾಗ ಅವನಿಗೆ ನೆನಪಿರ್ತಕ್ಕಂಥ ಹಿಂದಿನ ಜನ್ಮದಲ್ಲಿ ಆ ಹೆಂಗಸಿನ ಹೆಸರು ಮಾತ್ರ ಸ್ವಲ್ಪ ನೆನಪಿನಲ್ಲಿ ಇರ್ತಿತ್ತು. ಆ ಹೆಸರೇ ಪದ್ಮ. ಆ ಹೆಸರಿನ ಒಂದು ಮುಖಾಂತರ ಅವಳನ್ನು ಗುರುತಿಸಿದ್ದ ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಆ ಪದ್ಮಾಳು ಹೇಳಿದ ಮಾತಿನಿಂದ ಅವನಿಗೆ ಮತ್ತಷ್ಟು ಪ್ರಚೋದಿತನಾಗಿ, ಇಲ್ಲ ಈಗ ನಾನು ನಿನ್ನ ಜೊತೆಗೆ ಬರ್ತೀನಿ, ನಿನ್ನ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿದಾಗ, ಇಲ್ಲ ನಾನು ನಿನ್ನ ತಾಯಿಯ ಸಮಾನ, ನಿನ್ನ ತಾಯಿಯ ವಯಸ್ಸಿನವಳು, ನನಗೆ ಯಾವುದೇ ಒಂದು ಸಂಪರ್ಕ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವನು ವಿಧಿಯಿಲ್ಲದೆ ಹಾಗೆ ಮರಳಿ ತನ್ನ ಮನೆಯತ್ತ ಬರ್ತಾನೆ. ಪುನರ್ಜನ್ಮದಲ್ಲಿ ಅವನು ಒಬ್ಬ ರೈತನ ಮಗನಾಗಿ ಜನಿಸಿರ್ತಾನೆ. ಆಗ ಆ ರೈತ 1921 ಫೆಬ್ರವರಿ 7ನೇ ತಾರೀಕಿನಂದು ಈ ಬಾಲಕ ಜನಿಸ್ತಾನೆ. ಜನಿಸಿ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವನ ಬಾಯಿಂದ ಪಿಲಿಭಿತ್ ಅನ್ನುವಂಥ ಒಂದು ಅಕ್ಷರ ಹೊರಡ್ತೈತಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಈ ಮಗುವಿನ ಬಾಯಿಂದ ಇಂಥ ಒಂದು ದೊಡ್ಡ ಹೆಸರು ಬರ್ತಾ ಇದೆಯಲ್ಲ ಅನ್ನೋಂಥ ವಿಚಾರವನ್ನು ಅರಿಲಾಗ ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಹೀಗಿರುವಾಗ ಮುಂದೆ ಅವನು ಹಾಗೆ ಸ್ವಲ್ಪ ಒಂದೆರಡು ತಿಂಗಳಾದ ಮೇಲೆ, ಒಂದು 3-4 ತಿಂಗಳಾಗಿರ್ಬೋದು, ಅಷ್ಟರಲ್ಲಿ ಅವನ ತಂದೆ ಅವನನ್ನು ಒಂದು ಮದುವೆಗೆ ಕರೆದುಕೊಂಡು ರೈಲಿನಲ್ಲಿ ಹೋಗ್ತಿರ್ತಾರೆ. ಹೋಗುವಾಗ ಆ ರೈಲಿನ ಒಂದು ಅನೌನ್ಸ್ಮೆಂಟ್ ಏನು ಮಾಡ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಪಿಲಿಭಿತ್ ಅನ್ನುವಂಥ ಒಂದು ಸ್ಟೇಷನ್ನು, ಆ ಸ್ಟೇಷನ್ನಲ್ಲಿ ಪಿಲಿಭಿತ್ ಅನ್ನುವಂಥ ಒಂದು ಸಂದೇಶವನ್ನು ರೈಲ್ವೆ ಇಲಾಖೆಯವರು ಘೋಷಣೆ ಮಾಡ್ತಾ ಇರುವಾಗ, ಇಲ್ಲ ನಾನು ಇಲ್ಲೇ ಇಳಿತೀನಿ, ನಾನು ಇಲ್ಲೇ ಇದ್ದೆ, ನನ್ನ ಮನೆ ಇಲ್ಲೇ ಇದೆ ಅಂತೇಳಿ ಅವನು ಹೇಳ್ತಾನೆ. ಆದರೂ ಕೂಡ ಅವನ ತಂದೆ ಅವನನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಆದರೂ ಕೂಡ ಅವನ ಒತ್ತಾಯದ ಮೇರೆಗೆ ಅವನು ಕೂಡ ರೈಲಿನಿಂದ ಇಳಿತಾನೆ. ಇಳಿದು ಎಲ್ಲಿ ಏನು ಅಂತ ಎಲ್ಲ ವಿಚಾರಿಸಲಿಕ್ಕಾಗಿ ಅವನ ಮನೆಯನ್ನು ತೋರಿಸ್ತಾನೆ. ಅವನ ಒಂದು ಎಲ್ಲ
ಪರಿಸರವನ್ನು ಕೂಡ ಅಲ್ಲಿ ತೋರಿಸ್ತಾನೆ. ನಾ ಇಲ್ಲಿಲ್ಲೇ ಇದ್ದೆ, ನಾ ಹೀಗೆ ಇದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ಹೀಗಿರುವಾಗ ಅವ್ರ ತಂದೆಗೂ ಕೂಡ ವಿಚಿತ್ರವೆನಿಸ್ತೈತಿ ಮತ್ತು ಅಷ್ಟು ಆಶ್ಚರ್ಯ ಕೂಡ ಆಗ್ತೈತಿ. ಹೀಗಿರುವಾಗ ಆ ಒಂದು ಆಶ್ಚರ್ಯದ ಭರಾಟೆಯಲ್ಲಿ ಅವನು ಆಗಿನ ಒಬ್ಬ ಹೆಸರಾಂತ ವಕೀಲರಾಗಿರ್ತಕ್ಕಂಥ ಕೆ ಸಹಾಯ ಅನ್ನುವಂಥ ವಕೀಲರಲ್ಲಿ ಕರ್ಕೊಂಡು ಹೋಗ್ತಾನೆ. ವಕೀಲರು ಕೂಡ ಆ ಸಮಯದಲ್ಲಿ ಅವರ ಮಗುವಿನ ಪುನರ್ಜನ್ಮದ ವಿಷಯವಾಗಿ ಒಂದು ಸಂಚಿಕೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಅವರು ಕೂಡ ಆ ಮಗುವನ್ನು ಕರೆದುಕೊಂಡು ಅವನು ಹೇಳಿದ ಸ್ಥಳಗಳಿಗೆಲ್ಲ ಹೋಗ್ತಾರೆ. ಅವು ನಿಜಕ್ಕೂ ಕೂಡ ಒಂದು ಆಶ್ಚರ್ಯಭರಿತವಾದಂಥ ಒಂದು ವಿಷಯವಾಗಿರ್ತೈತಿ. ಅವೆಲ್ಲವುಗಳು ಕೂಡ ಸತ್ಯವಾಗಿರ್ತವೆ. ಅವು ಹಿಂದಿನ ಜನ್ಮದಲ್ಲಿ ಒಬ್ಬ ಅಗರ್ಭ ಶ್ರೀಮಂತ ರೈತನ ಒಬ್ಬ ಮಗನಾಗಿ ಹುಟ್ಟಿರ್ತಾನೆ. ಆಮೇಲೆ ಆ ಒಬ್ಬ ರೈತನ ಮಗನಾಗಿ ಹುಟ್ಟಿ ಅವನು ಓದು ಅಷ್ಟೊಂದು ಹತ್ತಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಓದನ್ನು ನಿಲ್ಲಿಸಿ ಅವರ ತಂದೆಯ ನಿಧನ ನಂತರ ಅವನು ತನ್ನ ಒಂದು ಜಮೀನುಗಳನ್ನು ನೋಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸಮಯದಲ್ಲಿ ಅವನಿಗೆ ಆ ವೇಷೆಯ ಒಂದು ಸಂಪರ್ಕವೂ ಬೆಳೀತೈತಿ. ಹಾಗಿರುವಾಗ ಆ ಸಂಪರ್ಕದ ಮುಖಾಂತರ ಅವನು ಆ ಮಹಿಳೆಯನ್ನೇ ತನ್ನ ಜೊತೆಗಾರತಿಯನ್ನಾಗಿ ನೇಮಿಸಿಕೊಂಡು ಅವಳ ಜೊತೆಗೇ ಜೀವನ ಕಳೀತಿರ್ತಾನೆ. ಸುಖದ ಸುಪ್ಪತ್ತಿಗೆ ಇಲ್ಲಿ ತೇಲ್ತಿರ್ತಾನೆ. ಸಾಕಷ್ಟು ಹಣ ದನ ಕನಕಾದಿಗಳನ್ನು ಅನುಭವಿಸ್ತಿರ್ತಾನೆ. ಹೀಗಿರುವಾಗ ಈಗಿನ ಜನ್ಮದಲ್ಲಿ ಅವನ ತಂದೆ ಸ್ವಲ್ಪ ಬಡ ರೈತ ಅಂತ ಹೇಳ್ಬೋದು. ಆ ರೈತನ ಮನೆಯಲ್ಲಿ ಊಟ ಮಾಡುವಾಗ ಆ ಊಟ ನನ್ನ ಮನೆಯ ಆಳುಗಳು ಕೂಡ ಇಂಥ ಊಟವನ್ನು ಮಾಡೋದಿಲ್ಲ ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡ್ತಿರ್ತಾನೆ. ಅವನು ಧರಿಸ್ತಿರ್ತಕ್ಕಂಥ ಬಟ್ಟೆಯು ಕೂಡ ಅವನ್ನು ಕೂಡ ಅವನು ಇಷ್ಟು ಕೀಳು ದರ್ಜೆಯ ಬಟ್ಟೆಗಳನ್ನು ನಾನು ಎಂದೂ ತೊಟ್ಟಿರಲಿಲ್ಲ ಅನ್ನುವಂಥ ವಿಷಯವನ್ನು ಹೇಳಿ ಅವನ್ನು ಕೂಡ ಎಸಿತಾನೆ. ಹೀಗಿರುವಾಗ ಅವನ ಎಲ್ಲ ಪುನರ್ಜನ್ಮವನ್ನು ಕೂಡ ಆ ವಕೀಲರು ದಾಖಲಿಸಿಕೊಂಡು ಇನ್ನೇನು ಅವರು ಆ ಒಂದು ಗ್ರಂಥವನ್ನು ಮಾಡಬೇಕನ್ನೋಷ್ಟರಲ್ಲೇ ಅವರು ಕಾಲವಾಗ್ತಾರೆ. ಅಲ್ಲಿಗೆ ಅದು ಚಾಪ್ಟರ್ ಕ್ಲೋಸ್ ಆಕೈತಿ. ಆಮೇಲೆ ಸ್ಟಿವನ್ಸನ್ ಅನ್ನುವಂಥ ಪುನರ್ಜನ್ಮದ ಒಂದು ತಜ್ಞ ಅವರು ಕೂಡ ಈ ವಿಷಯವಾಗಿ ಹಲವಾರು ಸಂಶೋಧನೆಗಳನ್ನು ಮಾಡಲಿಕ್ಕಾಗಿ ಅವರು ಅವನನ್ನು ಕರೆದುಕೊಂಡು ಅವನ ತಾಯಿಯ ಮೊದಲನೇ ಜನ್ಮದ ತಾಯಿಯ ಬಳಿಗೆ ಹೋದಾಗ ಅವಳು ಇವನ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ವಿಚಾರ ಮಾಡಲಿಕ್ಕಾಗಿ ಅವೆಲ್ಲವುಗಳು ಕೂಡ ಸತ್ಯವಾಗಿರ್ತವೆ. ಹೀಗಿರುವಾಗ ಆಮೇಲೆ ಅವನ ಪ್ರೇಯಸಿ ಪದ್ಮಾಳನ್ನು ಕೂಡ ಅವನ ಜೊತೆಗೆ ಕರೆದುಕೊಂಡು ಬಂದಾಗ ಆ ಸಣ್ಣ ಮಗುವಾಗಿರ್ತಕ್ಕಂಥ ಇವನ ಜೊತೆಗೆ ಅವಳು ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳ್ತಿರ್ತಾಳೆ. ಅದು ಕೂಡ ನಿಜವಾಗ್ತೈತಿ. ಜೊತೆಗೆ ಅವನ ಒಂದು ಕೋರಿಕೆಯ ಮೇರೆಗೆ ನಾನು ನಿನ್ನ ಜೊತೆಗೇ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಇಲ್ಲ, ನಾನು ನಿನ್ನ ತಾಯಿಯ ಸಮಾನಳು, ನೀನು ನನ್ನ ಜೊತೆಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಅವಳು ಹೋಗಿಬಿಡ್ತಾಳೆ. ಆಮೇಲೆ ಅವಳ ಸಲುವಾಗಿಯೇ ಅವಳ ಮನೆಯಿಂದ ಹೊರಗೆ ಬರ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮೊದಲನೇ ಜನ್ಮದಲ್ಲಿ ಇವನು ಗುಂಡಿಕ್ಕಿ ಕೊಂದಿರ್ತಾನೆ. ಆಮೇಲೆ ಇವನಲ್ಲಿ ಇರ್ತಕ್ಕಂಥ ಅಪಾರ ಸಂಪತ್ತಿನ ನೆರವಿನಿಂದ ಹೇಗೋ ಪಾರಾಗಿ ಶಿಕ್ಷೆಯಿಂದ ಪಾರಾಗ್ತಾನೆ. ಜೊತೆಗೆ ಪಾರಾಗಿ ಇರ್ತಕ್ಕಂಥ ಈ ವ್ಯಕ್ತಿ ಮುಂದೆ ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ಮುಂದೆ ತನ್ನ ಕೊನೆಯುಸಿರನ್ನು ಕೂಡ ಎಳಿತಾನೆ. ಹೀಗಿರುವಾಗ ಈ ಕೊನೆಯುಸಿರಿಳಿದಂಥ ವ್ಯಕ್ತಿ ಮತ್ತೆ ಪುನರ್ಜನ್ಮದಲ್ಲಿ ಕೂಡ ಆ ಮಹಿಳೆಯ ಒಂದು ಸಾಮೀಪ್ಯಕ್ಕಾಗಿ ತನ್ನ ಜೀವನವನ್ನು ಮತ್ತೆ ತಳೆದು ಬರ್ತಾನೆ ಎನ್ನುವಂಥ ವಿಷಯವೂ ಕೂಡ ಸಂಶೋಧಕರ ಒಂದು ಅಭಿಪ್ರಾಯವಾಗಿರ್ತೈತಿ. 1921 ಫೆಬ್ರವರಿ 7ರಂದು ಜನಿಸಿದ ಈ ಕಿಶನ್ ಅನ್ನುವಂಥ ವ್ಯಕ್ತಿ ಈಗಲೂ ಕೂಡ ಇಂಥ ಹಲವಾರು ಘಟನೆಗಳು ನಿಮ್ಮೆಲ್ಲರ ನಡುವೆ ನಡೀತಾ ಇರುತ್ತಿರೋದನ್ನು ನಾವು ನೋಡಿದ್ದೇವೆ. ಆದರೂ ಕೂಡ ಹಲವಾರು ವಿಷಯಗಳನ್ನು ನಾವು ಹಾಗೇ ಕೇಳಿರ್ತೀವಿ, ಅದನ್ನು ನೋಡಿರ್ತೀವಿ, ಅದನ್ನು ಮರೆತು ಬಿಡ್ತೀವಿ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನಡೀತಿರತಕ್ಕಂಥ ಸತ್ಯ ಘಟನೆಗಳನ್ನು ನಮ್ಮ ಒಂದು ಬರವಣಿಗೆಗಳ ಮುಖಾಂತರವಾಗಲಿ, ಹೀಗೆ ಇರತಕ್ಕಂಥ ಮೀಡಿಯಾಗಳ ಮುಖಾಂತರವಾಗಲಿ ಅವುಗಳನ್ನು ನಾವು ಪ್ರಚುರಪಡಿಸ್ತಾ ಇರಬೇಕು. ಹೀಗಾದಾಗ ಮಾತ್ರ ನಾವು ಅವುಗಳನ್ನು ಸತ್ಯ ಘಟನೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ನನ್ನ ಇನ್ನೂ ಹಲವಾರು 2-3 ಸಂಚಿಕೆಗಳು ಕೂಡ ಪುನರ್ಜನ್ಮದ ವಿಷಯವಾಗಿ ಇವೆ. ಅವನ್ನು ಮುಂದಿನ ದಿನಗಳಲ್ಲಿ ನಾನು ನನ್ನ ಕನ್ನಡಿಗ ಚಾನಲ್ YTA ವೀಕ್ಷಕರಿಗೆ ಪರಿಚಯ ಮಾಡಿಸಿಕೊಂಡಿದ್ದೇನೆ. ಹೀಗಿರುವಾಗ ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ, ಈ ಸಂಚಿಕೆಯಲ್ಲಿ ಬರ್ತಿರತಕ್ಕಂಥ ಸತ್ಯವಾದ ಘಟನೆಗಳು ನಿಮಗೆ ಇಷ್ಟವಾಗಿದ್ದರೆ ಈ ಸಂಚಿಕೆಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ ತಿಳಿಸ್ತೀರಾ ಅನ್ನುವಂಥ ಒಂದು ಮಹದಾಶೆಯಿಂದ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.